ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿತ್ತು ಮೊನ್ನೆ ತಾನೇ SLC ಎಕ್ಸಾಮ್ನ ರಿಸಲ್ಟ್ಸ್ ಬಂದಿತ್ತು. ಅದರಲ್ಲಿ ಚಿಕ್ಕಬಳ್ಳಾಪುರದ ಒಂದಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ರು. ತೊಂದರೆ ಇಲ್ಲ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನಿಜವಾದ ಇಚ್ಛಾಸಕ್ತಿ ಇದ್ದರೆ ಏನೇನು ಮಾಡಬಹುದು ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ಈ ಸ್ಟೋರಿ. ಅಟ್ ಪ್ರೆಸೆಂಟ್ ಈ ಸಮಾಜದಲ್ಲಿ ಗೆದ್ದವರನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸೋ ಮಂದಿಗೇನೂ ಕಡಿಮೆ ಇಲ್ಲ ಕಣ್ರಿ. ಗೆದ್ದವರನ್ನೇನ್ರಿ ಯಾರು ಬೇಕಾದರೂ ಹೊಗಳ್ತಾರೆ, ಸನ್ಮಾನ ಕೂಡ ಮಾಡ್ತಾರೆ. ಆದರೆ ವಾಸ್ತವವಾಗಿ ಆಗಬೇಕಾಗಿರೋದೇನು ಗೊತ್ತಾ? ಗೆದ್ದವರನ್ನು ಹೊಗಳೋದಲ್ಲ, ಸೋತವರನ್ನು ಬೆನ್ನು ತಟ್ಟಬೇಕು. ಅದು ನಿಜವಾದ ಸಾರ್ಥಕ ಕೆಲಸ. 2025-26ನೇ ಸಾಲಿನಲ್ಲಿ SSLC ಪರೀಕ್ಷೆ ಬರೆದಂತಹ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿಯ ತಾಲೂಕಿನ ಮಕ್ಕಳಲ್ಲಿ ಅನೇಕರು ಫಲಿತಾಂಶದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಸೈ ಎನ್ಸ್ಕೊಂಡಿದ್ರು. ಇದು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಶ್ಲಾಘನೀಯ ಕೂಡ. ಆದರೆ ಅದೇ ಪರೀಕ್ಷೆಯಲ್ಲಿ ಕೆಲವು ಅಂಕಗಳ ಅಂತರದಿಂದ 1-2 ವಿಚಾರಗಳಲ್ಲಿ ಅನುತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳು ಇದ್ದರು. ಅಂತಹ ಅನುತ್ತೀರ್ಣ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಭಾಜಪಾ ಮುಖಂಡರು ಮತ್ತು ಹೆಸರಾಂತ ಸಮಾಜ ಸೇವಕರು ಆದಂತಹ ಶ್ರೀಯುತ ಸಂದೀಪ್ ಬಿ ರೆಡ್ಡಿರವರು ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ 2 ತಾಲೂಕಿನ ಅನುತ್ತೀರ್ಣ ಮಕ್ಕಳಿಗಾಗಿ ಸತತ 15 ದಿನಗಳ ಕಾಲ ಕೋಚಿಂಗ್ ಸೆಂಟರನ್ನು ತೆರೆದಿದ್ದರು. ಊಟದೊಂದಿಗೆ ಒಳ್ಳೆಯ ಗುಣಮಟ್ಟದ ಬೋಧನೆಯನ್ನು ಸಹ ಏರ್ಪಾಟು ಮಾಡಿ ಅಷ್ಟು ಅನುತ್ತೀರ್ಣ ಮಕ್ಕಳ ಎದೆಯಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಅವರ ಮುಖಗಳಲ್ಲಿ ಗೆಲುವಿನ ಚೈತನ್ಯವನ್ನು ತಂದಿದ್ದಾರೆ. ನಾನಾಗಲೇ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಸಮಾಜಕ್ಕೇನಾದರೂ ಮಾಡಬೇಕು ಅನ್ನೋ ಪ್ರಾಮಾಣಿಕ ಆಸೆ ಇದ್ರೇ ಈ ರೀತಿಯ ಯೋಚನೆಗಳು ಹುಟ್ಟೋದು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿತ್ತು ಮೊನ್ನೆ ತಾನೇ SLC ಎಕ್ಸಾಮ್ನ ರಿಸಲ್ಟ್ಸ್ ಬಂದಿತ್ತು. ಅದರಲ್ಲಿ ಚಿಕ್ಕಬಳ್ಳಾಪುರದ ಒಂದಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ರು. ತೊಂದರೆ ಇಲ್ಲ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ಯಾರ್ಯಾರು ಫೇಲ್ ಆಗಿದ್ರು ಆ ಎಲ್ಲ ಮಕ್ಕಳನ್ನ ನಾವು ಸಂಪರ್ಕಿಸಿ ಮಾರ್ಕ್ಸ್ ಜಾಸ್ತಿ ತೆಗೆಯೋದಕ್ಕೆ ಏನೆಲ್ಲ ಮಾಡಬೇಕು, ಅವರಿಗೆ ಏನೆಲ್ಲ ಹೇಳ್ಕೊಡ್ಬೇಕು ಅನ್ನೋಂತಹ ಕೆಲಸವನ್ನ ನಿಜಕ್ಕೂ ಅರ್ಥಪೂರ್ಣವಾಗಿ ಮಾಡಿದ್ವಿ. 3 ಮಾರ್ಕ್ಸ್ ತಗೊಳಕ್ಕೂ ಒದ್ದಾಡ್ತಾ ಇದ್ದಂತಹ ಮಕ್ಕಳು 60-70 ಮಾರ್ಕ್ಸ್ ನ ತಗೊಂಡು ಪಾಸ್ ಆಗಿದ್ದಾರೆ. ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸುವಂತ ಸಂದೀಪ್ ರೆಡ್ಡಿ ಸರ್ ಅವರಿಗೆ ಅನಂತವಾದ ಧನ್ಯವಾದಗಳು. ಈ ಕೆಲಸದಲ್ಲಿ ಭಾಗಿಯಾದ ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲ ನನ್ನ ಹಿರಿಯರಿಗೆ, ಎಲ್ಲ ಮಕ್ಕಳಿಗೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸದಾ ನಿಮ್ಮವ ಸಂದೀಪ್ ರೆಡ್ಡಿ. ಗುರವೇ ನಮಃ. ಪ್ರಿಯ ಸಂದೀಪ್ ರೆಡ್ಡಿ ಸರ್, ನಿಮ್ಮ ಈ ರಾಜಕೀಯೇತರ ಸೇವಾ ಚಟುವಟಿಕೆಗಳಿಂದಲೇ ನೀವು ಜನಮಾನಸದಲ್ಲಿ, ಸಮಾಜದಲ್ಲಿ ಜನಜನಿತರಾಗುತ್ತಿರುವುದು. ನೀವು ಇನ್ನಷ್ಟು ಜನಜನಿತರಾಗಿ ನಿಮಗೆ ರಾಜಕೀಯ ಅಧಿಕಾರ ಬಲವು ಸಿಕ್ಕಿ ಆ ಮೂಲಕ ಸಮಾಜದ ಇನ್ನೊಂದಷ್ಟು ಮಂದಿಗೆ ಅನುಕೂಲವಾಗಲಿ ಅಂತ ಹರಿಸ್ಕೊಳ್ತೀವಿ. ವಂದನೆಗಳೊಂದಿಗೆ ಸುನೀಲ್ ಆರಾಧ್ಯ.